ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ನಾನು ಮೀಶೋನಲ್ಲಿ ಕೆಲವೊಂದು ಡ್ರೆಸ್ಗಳನ್ನು ಆರ್ಡರ್ ಮಾಡಿದ್ದೆ. ಡ್ರೆಸ್ ಅಂದರೆ ಜಸ್ಟ್ ನಾರ್ಮಲ್ ಕುರ್ತಿ ಅಲ್ಲ, ಇದು ಬಂದು ಕುರ್ತಾ ಸೆಟ್ಟು. ಕಂಪ್ಲೀಟಾಗಿ ನಮಗೆ ದುಪ್ಪಟ್ಟ ಬರುತ್ತೆ, ಮತ್ತು ಒಂದು ಟಾಪ್ ಬರುತ್ತೆ, ಒಂದು ಪ್ಯಾಂಟ್ ಬರುತ್ತೆ. ಸೊ ನಾನು ಈ ಸಲ ಏನು ಮಾಡಿದೆ ಅಂದರೆ, ಈಗ ನಾವು ಕುರ್ತೀಸ್ ತೊಗೊಂಡ್ರೆ ಅದಕ್ಕೆ ಮ್ಯಾಚ್ ಮಾಡ್ಕೋಬೇಕು ಪ್ಯಾಂಟ್ನ. ಹಂಗಾಗಿ ಒಂದೇ ಸಲ ಡ್ರೆಸ್ನೇ ತೊಗೊಬಿಡೋಣ ಅಂತೇಳಿ ಕಡಿಮೆ ರೇಟಲ್ಲಿ, ಅತಿ ಕಡಿಮೆ ರೇಟಲ್ಲೇ ವರ್ತು. ಯಾಕಂದರೆ ನಾವು ಡ್ರೆಸ್ ಪೀಸ್ ತೊಗೊಂಡು ಹೊಲಿಸಿದ್ರು ಹೇಗೂ ಒಂದು 350 ಇಂದ 400 ರೂಪಾಯಿ, ಮಿನಿಮಮ್ 400 ರೂಪಾಯಿ ಬಂದು ಹೊಲಿಯೋದಕ್ಕೆ ಕೂಲಿ ಅಂತಲೇ ತೊಗೊಳ್ತಾರೆ. ಹಂಗಾಗಿ ನಾನೇನು ಮಾಡಿದೆ ಅಂದರೆ ಕುರ್ತಾ ಸೆಟ್ಟೇ ತೊಗೊಳ್ಳೋಣ. ಯಾಕಂದರೆ ನಾನು ಮೀಶೋನಲ್ಲಿ ಕುರ್ತಾ ಸೆಟ್ ಅಂತ ಯಾವತ್ತೂ ಆರ್ಡ್ರ್ ಮಾಡಿರಲಿಲ್ಲ. ನಾನು ಅಷ್ಟೇ ಡ್ರೆಸ್ ತೊಗೊಂಡು ಸುಮಾರು 2-3 ವರ್ಷ ಆಗೋಗಿತ್ತು. ಎಲ್ಲ ಸ್ವಲ್ಪ ಒಂಥರ ಕಲರ್ ಎಲ್ಲ ಶೇಡ್ ಆಗಿ ಎಲ್ಲ ಕಾಟನ್ ಡ್ರೆಸ್ಗಳು ತೋರಿಸಿರ್ತೀನಿ ನಿಮಗೆ. ಸೊ ಅದನ್ನೆಲ್ಲ ನಾನು ಪೀಸ್ ತೊಗೊಂಡು ಹೊಲಿಸ್ಕೊಂಡಿದ್ದು. ಕುರ್ತೀಸ್ ಅಂತ ಹೇಳಿ ರೀಸೆಂಟಾಗಿ ನಾನು ಯಾವುದೂ ಬೈ ಮಾಡಲೇ ಇಲ್ಲ. ಸೊ ಹಂಗಾಗಿ ಏನು ಮಾಡಿದೆ ಅಂತಂದರೆ, ಅಮೆಝಾನಲ್ಲಿ ನೋಡಿದೆ, ರೇಟ್ ಜಾಸ್ತಿ ಇತ್ತು. ಮತ್ತು ಫ್ಲಿಪ್ಕಾರ್ಟಲ್ಲಿ ನೋಡಿದೆ, ಅಲ್ಲೂ ರೇಟ್ ಜಾಸ್ತಿ ಇತ್ತು. ಹಂಗಾಗಿ ಏನು ಮಾಡಿದೆ ಅಂದರೆ ಮೀಶೋನಲ್ಲಿ ಟ್ರೈ ಮಾಡಿದೆ, ಕಂಪೇರ್ ಮಾಡಿ ನೋಡಿದೆ ಮೀಶೋಗೂ ಮತ್ತು ಫ್ಲಿಪ್ಕಾರ್ಟ್ಗೂ. ಯಾಕಂದರೆ ಪಿಕ್ಚರ್ಸ್ ಇರುತ್ತಲ್ಲ, ಅದನ್ನ ಸ್ಕ್ರೀನ್ಶಾಟ್ ಹಿಡಿದು ನಾವು ಸ್ಕ್ಯಾನ್ ಮಾಡಿಕೊಂಡ್ರೇ ಅದೇ ಡ್ರೆಸ್ ಆ್ಯಸ್ ಇಟ್ ಈಸ್ ಡ್ರೆಸ್ಸೇ ಬಂದ್ಬಿಡುತ್ತೆ ನಮಗೆ. ಸೊ ಆ ಡ್ರೆಸ್ಸನ್ನೇ ನಾನು ಬಂದು ಕಂಪ್ಯಾರಿಸನ್ ಮಾಡಿದಾಗ ರೇಟು ತುಂಬಾ ಡಿಫ್ರೆನ್ಸ್ ಇತ್ತು. ಸೊ ಹಂಗಾಗಿ ಮೀಶೋನಲ್ಲಿ ಫಸ್ಟ್ ಬಂದು ಒಂದು 3 ಡ್ರೆಸ್ ಆರ್ಡ್ರ್ ಮಾಡಿದೆ. ಆ 3 ಡ್ರೆಸ್ ಕ್ವಾಲಿಟಿ ಚೆನ್ನಾಗಿದ್ದರಿಂದ ಮಿಕ್ಕಿದ ಸ್ವಲ್ಪ ಡ್ರೆಸ್ಗಳನ್ನು ಆರ್ಡ್ರ್ ಮಾಡಿದೆ. ಆಲ್ಮೋಸ್ಟ್ ಸುಮಾರು ಒಂದು ನನ್ನ ಪ್ರಕಾರ 5-6-7 ಡ್ರೆಸ್ಗಳನ್ನು ಬಂದು ಆರ್ಡ್ರ್ ಮಾಡಿದ್ದೀನಿ, ಚೆನ್ನಾಗಿರೋ ಡ್ರೆಸ್ಗಳೇ. ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದಂಥ 3 ಡ್ರೆಸ್ಸನ್ನು ಕಂಪ್ಲೀಟಾಗಿ 10 ಡೇಸ್ಗೆ ಡೆಲಿವರಿ ಆಯಿತು. ನೆಕ್ಸ್ಟ್ ಆರ್ಡರ್ ಮಾಡಿದಂಥ ಡ್ರೆಸ್ಗಳು ಬಂದು ಬೇಗನೆ ಡೆಲಿವರಿ ಆಯಿತು. ಅಂದರೆ 1 ವೀಕ್ ಒಳಗಡೆ ಬೇಗ ಬಂತು. ಸರಿ, ಫಸ್ಟಾಗಿ ಒಂದೊಂದೇ ಡ್ರೆಸ್ ತೋರಿಸ್ಕೊಂಬರ್ತೀನಿ, ಯಾಕಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಮತ್ತು ಇದ್ರದ್ದೆಲ್ಲ ಲಿಂಕ್ ಕೋಡ್ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತೀರಾ. ಸೊ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಲಿಂಕ್ಸ್ ಕೊಟ್ಟರು, ಕೋಡ್ಸ್ ಕೊಟ್ಟರು ಓಪನಿಂಗ್ ಟೈಮಲ್ಲಿ ಸ್ವಲ್ಪ ಅದು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಡ್ರೆಸ್ಗಳು ಸುಮಾರು ಇರೋದ್ರಿಂದ ಡ್ರೆಸ್ಗಳನ್ನೇ ತೋರಿಸ್ತೀನಿ. ನೀವು ಅದನ್ನು ಸ್ಕ್ರೀನ್ಶಾಟ್ ಹಿಡಿದ್ಬಿಟ್ಟು ಅದರಲ್ಲಿ ನಿಮಗೆ ಮೀಶೋನಲ್ಲಿ ಓಪನ್ ಮಾಡಿದಾಗಲೇ ಕ್ಯಾಮ್ರಾ ಬರುತ್ತೆ, ಅಲ್ಲಿ ನೀವು ಪಿಕ್ಚರ್ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಆ್ಯಸ್ ಇಟ್ ಈಸ್ ಡಿಸೈನ್ ಏನಿರುತ್ತೋ ಅದು ಓಪನ್ ಆಗಿಬಿಡುತ್ತೆ, ನೋಡ್ಕೊಳ್ಳಿ. ಸೊ ಫಸ್ಟ್ ಡ್ರೆಸ್ ಬಂದು ಇದು. ನಾನು ಬಂದು ಒಂದ್ಸಲಿ ಯೂಸ್ ಮಾಡಿದೆ, ಇದನ್ನು ಒಂದ್ಸಲಿ ಯೂಸ್ ಮಾಡಿ ವಾಶ್ ಮಾಡಿಬಿಟ್ಟು ಕಲರ್ ಹೋಗುತ್ತಾ ಇಲ್ಲ ಸಿಂಕ್ ಆಗುತ್ತಾ ಅಂದರೆ ಚಿಕ್ಕದಾಗ್ಬಿಡುತ್ತೆ ಬಟ್ಟೆ. ಸೊ ಹಾಗಾಗಿ ನಾನು ಒಂದ್ಸಲಿ ಯೂಸ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ಯಾವುದೇ ರೀತಿ ಕಲರ್ ಎಲ್ಲ ಜಾಸ್ತಿ ಏನೂ ಹೋಗಲಿಲ್ಲ. ಸಿಂಪಲ್ಲಾಗಿ ಕಲರ್ ಬಂದು ಲೈಟಾಗಿ ಹೋಗೋ ಥರ ಅನ್ನಿಸ್ತು. ಇದು ನಾನು ಆರ್ಡ್ರ್ ಮಾಡಿರೋದು ಬಂದು XXL ಕಾಟನ್, ಕಂಪ್ಲೀಟ್ ಕಾಟನ್ ಕುರ್ತಿ ಇದು. ಇಲ್ಲಿ ಮುಂದೆ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಇದು ಏನಂತಂದರೆ ಕರೆಕ್ಟಾಗಿ ಹೊಲ್ಸ್ದಂಗಿದೆ, ಸ್ವಲ್ಪನೂ ಲೂಸ್ ಇಲ್ಲ, ಜಾಸ್ತಿನೂ ಅಂದರೆ ಟೈಟೂ ಹೆವಿಯಾಗಿಲ್ಲ, ತುಂಬ ಲೂಸಾಗೂ ಇಲ್ಲ. ಹೇಳಬೇಕು ಅಂದರೆ ಕರೆಕ್ಟಾಗಿ ಫಿಟ್ ಆಗುತ್ತೆ, ಒಂಚೂರು ಲೂಸ್ ಅಂತ ಅನ್ನಿಸ್ತು. XXL ಇದು ಫುಲ್ ಕರೆಕ್ಟಾಗಿ ಅನಾರ್ಕಲಿ ಕುರ್ತಿ. ನಮಗೆ ಫುಲ್ಲಾಗಿ ಕಾಲಿಂದ ಫುಲ್ಲು ಕೆಳಗವರೆಗೂ ಚೆನ್ನಾಗಿ ಬರುತ್ತೆ. ಇದಕ್ಕೆ ಪ್ಯಾಂಟ್ ಬಂದು ಬ್ಲ್ಯಾಕ್ ಕಲರ್ ಪ್ಯಾಂಟ್ ಕೊಟ್ಟಿದ್ದಾರೆ. XXL ಆರ್ಡರ್ ಮಾಡಿರೋದ್ರಿಂದ ಪ್ಯಾಂಟು ಕರೆಕ್ಟಾಗಿ ಬಂದಿದೆ. ಇನ್ನೊಂಚೂರು ದೊಡ್ಡದಾಗಿದ್ರೆ ಚೆನ್ನಾಗಿತ್ತೇನೋ ಅನ್ನೋ ಥರ ಇತ್ತು. ಸೋಫಾದಲ್ಲಿ ಕುತ್ಕೊಳ್ಳೋವಾಗ, ಗಾಡಿಗಳಲ್ಲಿ ಕುತ್ಕೊಳ್ಳೋವಾಗ ಏನೋ ಒಂದು ಸ್ವಲ್ಪ ಟೈಟ್ ಅನ್ನಿಸ್ತು, ಬಿಗಿ ಅನ್ನಿಸ್ತು ಮೊಣ್ಕಾಲ ಹತ್ರ. ಒಂಚೂರು ಪ್ಯಾಂಟ್ ದೊಡ್ಡದಾಗಿದ್ರೆ ಮೇ ಬಿ ಸರೋಗೋದೇನೋ ಅಂತ ಅನ್ನಿಸ್ತು ಅಷ್ಟೇ. ನನ್ನ ಪ್ರಕಾರ ನೀವು XXL ಆರ್ಡ್ರ್ ಮಾಡಿಬಿಟ್ಟು, ಒಂದು ವೇಳೆ ನಿಮ್ಮ ಸೈಜ್ XXL ಆಗಿದ್ದರೆ ನೀವು XXL ಆರ್ಡ್ರ್ ಮಾಡಿ ಇದಕ್ಕೆ ನೀವು ಎಕ್ಸ್ಟ್ರಾ ಸ್ಟಿಚ್ ಹಾಕ್ಸ್ಕೊಂಡು ಪ್ಯಾಂಟ್ನ ಆ್ಯಸ್ ಇಟ್ ಈಸ್ ಎಕ್ಸ್ಟ್ರಾ ಸ್ಟಿಚ್ಚು ಏನು ಸ್ಟಿಚ್ ಇದೆಯೋ ಅದ್ರ ಮೇಲೆ ಹಾಗೆ ಎಕ್ಸ್ಟ್ರಾ ಸ್ಟಿಚ್ಚು ಅದ್ರ ಮೇಲೇ ಒಂದು ಸ್ಟಿಚ್ ಹಾಕ್ಸ್ಕೊಂಡು ಯೂಸ್ ಮಾಡಿ. ಇದಕ್ಕೆ ಬೇಕಾದರೆ ಒಂಚೂರು ಇಡಿಸ್ಕೊಂಡು ಬಟ್ಟೆ 1 ಇಂಚು ಆ ಥರದ್ದು ಇಡಿಸ್ಕೊಂಡು ಬೇಕಾದರೆ ನೀವು ಯೂಸ್ ಮಾಡ್ಬೋದು. ಇದು ಬಂದು ನನಗೆ ಕರೆಕ್ಟಾಗಿ ಫಿಟ್ ಆಯಿತು, ನೀಟಾಗಿತ್ತು ಬಟ್ಟೆ. ನನಗೆ ತುಂಬ ಚೆನ್ನಾಗಿ ಅನಿಸ್ತು. ತುಂಬ ತೆಳುವೋ ಇಲ್ಲ ನಮಗೆ ಬಂದು ಚುಚ್ಚೋ ಥರನೋ ಏನೂ ಫೀಲ್ ಆಗಿಲ್ಲ, ಅಷ್ಟು ಚೆನ್ನಾಗಿದೆ ಬಟ್ಟೆ ಇದು. ಪರವಾಗಿಲ್ಲ, ಇದು ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಬಂದು ವೈಟು ಮತ್ತು ಮೆಂತ್ಯ ಕಲರ್ ಕೊಟ್ಟಿದ್ದಾರೆ. ಹೇಗಿದೆ ಅಂದರೆ ಇದು ನಮಗೆ ಇಲ್ಲಿ ಫಿಟ್ಟಾಗಿರುತ್ತೆ, ಇಲ್ಲಿ ಬಂದು ಒಂದು ರೀತಿ ತುಂಬ ಲೂಸ್ ಅನ್ಸಲ್ಲ, ನೀಟಾಗಿ ಫಿಟ್ಟಾಗಿ ಫ್ರಾಕ್ ಟೈಪು ಅನಾರ್ಕಲಿ ಥರ ಇದು ನಮಗೆ ಶೋ ಆಗುತ್ತೆ ನೋಡೋವಾಗ. ಇಲ್ಲೆಲ್ಲ ಚೆನ್ನಾಗಿ ಬಟ್ಟೆ ಎಲ್ಲ ಎಕ್ಸ್ಟ್ರಾ ಬಿಟ್ಟಿದ್ದಾರೆ. ನೀವು ಇದನ್ನು ಧಾರಾಳವಾಗಿ ಬೈ ಮಾಡಿ. ಇದ್ರ ಪ್ರೈಸ್ ಬಂದು 550 ಅನ್ಕೋತೀನಿ. ಇದು 450ಇಂದ ಪ್ರೈಸ್ ಸ್ಟಾರ್ಟ್ ಇದೆ. ಅಂದರೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಮೀಶೋನಲ್ಲಿ, ಯಾಕಂದರೆ ಕೆಲವು ಟೈಮಲ್ಲಿ ಪ್ರೈಸ್ ಬಂದು ನಾವು ಹೇಳ್ಕೊಳ್ಳೋ ಅಷ್ಟು ಇರೋಲ್ಲ. ಯಾಕಂದರೆ ಈ ಪ್ರೈಸ್ ಮೇ ಬಿ ಚೇಂಜ್ ಆಗಿರ್ಬೋದು. ನಾನು ಆರ್ಡರ್ಸ್ ಲಿಸ್ಟಲ್ಲಿ ಹೋಗಿ ನೋಡ್ತೀನಿ, ಆಗ ನಿಮಗೆ ನೀಟಾಗಿ ಹೇಳೋಕ್ಕೆ ನನಗೆ ಈಸಿ ಆಗುತ್ತೆ. ನೋಡಿ, ನಾನು ಮೀಶೋನೇ ಓಪನ್ ಮಾಡ್ತಾ ಇರೋದು.
ಯಾಕಂದರೆ ಆಮೇಲೆ ಬೇರೆ ಎಲ್ಲೋ ತೊಗೊಂಡಿದ್ದೀನಿ ಅಂತ ಅಂದ್ಕೋಬೇಡಿ. ಇದ್ರ ಪ್ರೈಸ್ ಬಂದು ನಾನು ಪೇ ಮಾಡಿದ್ದು 484. ಇಲ್ಲಿದೆ ನೋಡಿ, ಇದು ನೀಟಾಗಿ ಇಲ್ಲಿ ಬೆಳಕಲ್ಲಿ ರಿಫ್ಲೆಕ್ಷನ್ ಆಗ್ತಾ ಇಲ್ಲ. ನಾನು ಬೇಕಾದರೆ ಇದನ್ನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಹಾಕ್ಬಿಟ್ಟು ಇದ್ರ ಪಕ್ಕದಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. 484 ರೂಪಾಯಿ ಇದ್ರ ಪ್ರೈಸ್ ಬಿದ್ದಿದ್ದು. ಸೊ ನಾನು ಬಂದು ಇದನ್ನು ತೊಗೊಂಡಿದ್ದು 484ಗೆ. ಅದು XXL XXL ಮೇಲೆ ಪ್ರೈಸ್ ಬಂದು ವೇರಿ ಆಗುತ್ತೆ. ಸೊ ಇದ್ರದ್ದು ನೀವು ಕಂಪ್ಲೀಟಾಗಿ ಇದ್ರದ್ದು ಪಿಕ್ಚರ್ ಈ ಥರ ಇದೆ. ಬ್ರೈಟ್ನೆಸ್ ಮೇ ಬಿ ಕಮ್ಮಿ ಮಾಡಬೇಕಾ ಗೊತ್ತಾಗ್ತಿಲ್ಲ. ನೋಡಿ, ಪಿಕ್ಚರ್ ಈ ರೀತಿ ಇದೆ. ಈ ಡ್ರೆಸ್ಸು ನನಗಿಷ್ಟ ಆಯಿತು. ಹೆವಿಯಾಗಿ ಏನು ನಮಗೇನು ಇದು ಅನ್ಸಲ್ಲ. ಇದಕ್ಕೆ ವೇಲು ಮತ್ತು ದುಪ್ಪಟ್ಟ ಎಲ್ಲನೂ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಕಲರ್ ಪ್ಯಾಂಟ್ ಕೊಟ್ಟಿದ್ದಾರೆ, ಮತ್ತು ಇದಕ್ಕೆ ವೇಲು ಸೇಮ್ ಇದು ಯಾವ ಥರ ಇದೆಯೋ ಅದೇ ಥರನೇ ವೇಲು, ತೆಳು ವೇಲು. ಅದು ಕಾಟನ್ ಮೆಟೀರಿಯಲು. ಇದು ಒಂದು ಡ್ರೆಸ್ ಆಯಿತು. ನೆಕ್ಸ್ಟ್ ಬಂದು ಇದಕ್ಕೆ ಕೊಟ್ಟಿರೋ ಪ್ಯಾಂಟ್ ಬಂದು ಇದು, ಈ ಪ್ಯಾಂಟ್ ಕೊಟ್ಟಿರೋದು ನೋಡಿ. ನಾನು ಹೇಳಿದ್ನಲ್ಲ ನಿಮಗೆ, ಅದು XXL ಅಂತ ಹೇಳಿ. ಅದಕ್ಕೆ ಇದಿಷ್ಟು ಪ್ಯಾಂಟ್ ಕೊಟ್ಟಿದ್ದಾರೆ. ನಮಗೆ ಇಲ್ಲೆಲ್ಲ ಫ್ರೀಯಾಗಿದೆ, ಇದೆಲ್ಲ ಫ್ರೀಯಾಗಿದೆ. ನನಗೆ ಇದು ಲೆಂತ್ ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಮತ್ತು ಇದು ಮೇ ಬಿ ಡಿಸೈನೇ ಹಂಗೆ ಅನಿಸುತ್ತೆ. ಇದು ಬಂದು ಒಂದು ಸ್ವಲ್ಪ ಅಗಲ ಕೊಡ್ಬೋದಾಗಿತ್ತು ಅಂತ ಅನ್ನಿಸ್ತು ಅಷ್ಟೇ. ಮೇ ಬಿ ವಿಡಿಯೋ ಸ್ವಲ್ಪ ಲೆಂತಿ ಇರುತ್ತೆ, ಬೇಕು ಅಂದರೆ ನೀವು ಫಾಸ್ಟ್ ಇಟ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ಡ್ರೆಸ್ ಬಂದು ನಾನೆಲ್ಲ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಇದರಲ್ಲಿ ಫೋನಲ್ಲಿ ಬಂದು ನೀಟಾಗಿ ಕ್ಯಾಚ್ ಆಗ್ತಾ ಇಲ್ಲ. ಈ ಡ್ರೆಸ್ಸು ಇದನ್ನಿನ್ನೂ ಯೂಸ್ ಮಾಡಿಲ್ಲ, ಯಾಕಂದರೆ ಇದು ತುಂಬ ಲೂಸ್ ಇದೆ. XXL ಆರ್ಡರ್ ಮಾಡಿರೋದು. ಈ ಸೈಜ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಇದು XXL ಸೈಜ್ ಥರ ಇದೆ, ದೊಡ್ಡದಾಗಿದೆ ಡ್ರೆಸ್. ಇದು ಬಂದು ಹೊಲಿಗೆ ಹಾಕಿಸ್ಬೇಕು, ಹಂಗಾಗಿ ನಾನು ಇದನ್ನು ಯೂಸ್ ಮಾಡಿಲ್ಲ. ಕೈಯೆಲ್ಲ ಸ್ವಲ್ಪ ಲೂಸ್ ಆಗಿದೆ, ಮತ್ತು ಡ್ರೆಸ್ಸು ಅಷ್ಟೇ ಒಂದು ಸ್ವಲ್ಪ ಮೇ ಬಿ ಇದು ಬಂದು XXL ಸೈಜ್ ಥರ ಇದೆ. ಇದು XXL ಥರ ಇಲ್ಲ. ಇದಕ್ಕೆ ಬಂದು ಬ್ಲೂ ಕಲರ್ ಪ್ಯಾಂಟ್ ಕೊಟ್ಟಿದ್ದಾರೆ, ವೇಲ್ ಇದೆ, ಪ್ಯಾಟ್ರನಲ್ಲಿದೆ. ಇದಕ್ಕೆ ಕೊಟ್ಟಿರೋ ಪ್ಯಾಂಟ್ ಬಂದು ಇದು ಈ ಥರ ಪ್ಯಾಟ್ರನಲ್ಲಿ ಪ್ಯಾಂಟ್ ಕೊಟ್ಟಿದ್ದಾರೆ. ಇದು ಬಂದು ಪ್ಯಾಂಟ್ ಧಾರಾಳವಾಗಿದೆ, ಇದೇನು ಅಷ್ಟೊಂದು ಟೈಟ್ ಏನಿಲ್ಲ, ಇದು ಧಾರಾಳವಾಗಿದೆ. ನೆಕ್ಸ್ಟ್ ಡ್ರೆಸ್ಸು ಇದು ಅಷ್ಟೇ, ಇದು ಬ್ಲೂನೇ ತೊಗೊಂಡಿದ್ದೀನಿ. ಡಿಸೈನ್ ಪ್ಯಾಟ್ರನ್ ಚೇಂಜ್ ಅಷ್ಟೇ. ಇದು ಕಂಪ್ಲೀಟಾಗಿ ಕಾಟನ್ನೇ ಅನ್ಕೋತೀನಿ, ಬಟ್ ಅದರಲ್ಲಿ ರೇಯಾನ್ ಸ್ಲಬ್ ಅಂತ ಹಾಕಿದ್ರು. ಇದು ಕಾಟನ್ ಮೆಟೀರಿಯಲ್ ಥರನೇ ಇದೆ. ಇದು ಅಷ್ಟೇ ಸೈಜ್ ದೊಡ್ಡದು. ಇದು ಆಲ್ಮೋಸ್ಟ್ ಎಲ್ಲ ಮೆರೂನಲ್ಲಿ ತೊಗೊಂಡಿದ್ರು, ನಾನು ಬಂದು ಬ್ಲೂ ಅಲ್ಲಿ ಆರ್ಡ್ರ್ ಮಾಡಿದ್ದೆ. ಈ ಥರ ಬರುತ್ತೆ. ಇದು ಸ್ವಲ್ಪ ದೊಡ್ಡದಾಗಿದೆ, ನೈಟಿ ಥರ ಇದೆ. ಇದು ದೊಡ್ಡದಾಗಿ ಲೂಸ್ ಆಗಿದೆ, ಅದಕ್ಕೆ ನಾನು ಇದನ್ನು ಹೊಲಿಯೋದಕ್ಕೆ ಕೊಡಬೇಕು. ಇದಕ್ಕೆ ಬಂದು ಕಂಪ್ಲೀಟಾಗಿ ಫುಲ್ಲು ನಾರ್ಮಲ್, ಏನು ಡಿಸೈನು ಇಲ್ಲದೆ ಪ್ಯಾಂಟ್ ಬಂದಿದೆ. ಇದು ಅಷ್ಟೇ, ಪ್ಯಾಂಟ್ ಒಂದು ಚೂರು ಚಿಕ್ಕದು ಅನ್ನಿಸ್ತು. ಇಷ್ಟು ಡ್ರೆಸ್ಸು ಬಂದು ಮೂರು ಡ್ರೆಸ್ ಒಂದ್ಸಲಿ ಆರ್ಡ್ರ್ ಮಾಡಿದ್ದು. ನೆಕ್ಸ್ಟು ಈ ವೀಕಲ್ಲಿ ಡೆಲಿವರಿ ಆದಂಥ ಡ್ರೆಸ್ಗಳು ಬಂದು ಇವು. ಒಂದು ಸ್ವಲ್ಪ ಡಿಸೈನ್ಸ್ ಚೇಂಜು. ಈ ಎಲ್ಲ ಡ್ರೆಸ್ಗಳೂ ಎಷ್ಟಪ್ಪ ರೇಟು ಅಂದರೆ 480, 550, 600 ಇದ್ರೊಳಗಡೆ. ಜಾಸ್ತಿ ಪ್ರೈಸ್ದು ಯಾವುದು ನಾನು ಪರ್ಚೇಸ್ ಮಾಡಿಲ್ಲ. ಒಂದು ಡ್ರೆಸ್ ಮಾತ್ರ 700 ಸಮಥಿಂಗ್ ಅನ್ಕೋತೀನಿ, ಯಾಕಂದರೆ ಅದು ನಾನು ನೋಡೋವಾಗ 550 ಅನ್ನೋ ಥರನೇ ತೋರಿಸ್ತು. ನನಗೆ ಏನಾಯಿತು ಅಂತಂದರೆ, ನನ್ನ XXLಗೆ ಎಸ್ ಸೈಜ್ ಎಮ್ ಸೈಜ್ ಎಲ್ಲ ರೇಟ್ ಕಮ್ಮಿ ಇತ್ತು. XXL ಕೊಡೋವಾಗ ಅದು ಸ್ವಲ್ಪ ಪ್ರೈಸ್ ಒಂದು 100 ರೂಪಾಯಿ ಜಾಸ್ತಿ ಆಯಿತು. 700 ಒಳಗಡೆ ಈ ಡ್ರೆಸ್ ಎಲ್ಲನೂ ಅಷ್ಟೇ. 700 ಒಂದು ಮಾತ್ರ ಡ್ರೆಸ್ಸು 700, ಇನ್ನು ಮಿಕ್ಕಿದ್ದು ಎಲ್ಲನೂ 600 ಒಳಗಡೆ. 550, 480 ಈ ಥರ ಪ್ರೈಸ್ ಇದೆ. ಇದು ಬಂದು ಇನ್ನೊಂದು ಡ್ರೆಸ್ಸು ನನಗೆ ತುಂಬಾ ಇಷ್ಟ ಆಗಿ ಡ್ರೆಸ್ ಇದು. ಈ ಡ್ರೆಸ್ ಬಂದು ಕರೆಕ್ಟಾಗಿ ಫಿಕ್ಸ್ ಆಯಿತು, ಸ್ವಲ್ಪ ಲೂಸ್ ಅಷ್ಟೇ. XXL ನೀವು ನೋಡ್ಬೋದು, ಇಲ್ಲಿ XXL ನಾನು ಆರ್ಡ್ರ್ ಮಾಡಿರೋದು ಇಲ್ಲಿದೆ ನೋಡಿ, ವೈಟ್ ಕಲರಲ್ಲಿ XXL ಆರ್ಡ್ರ್ ಮಾಡಿರೋದು. ಇದು ಬಂದು ನನಗೆ ಈ ಥರ ಡಿಸೈನ್ ಬಂದಿದೆ. ಆರೆಂಜ್ ಆರ್ಡ್ರ್ ಮಾಡಿದೆ, ನನ್ನ ಹತ್ರ ಆರೆಂಜ್ ಕಲರ್ ಡ್ರೆಸ್ಗಳು ಇರಲಿಲ್ಲ. ಎಲ್ಲ ಅನಾರ್ಕಲಿ, ಕಂಪ್ಲೀಟಾಗಿ ಅನಾರ್ಕಲಿನೇ, ಸೈಡ್ ಓಪನ್ ಅಂತೂ ಇಲ್ಲವೇ ಇಲ್ಲ. ಈ ಡ್ರೆಸ್ ಬಂದು ಒಂದು ಸ್ವಲ್ಪ ಲೂಸ್ ಇದೆ ಅಷ್ಟೇ, ಒಂಚೂರು ಎಕ್ಸ್ಟ್ರಾ ಸೈಜ್ ಹಾಕ್ಸ್ಕೊಂಡ್ರೆ
ಹೊಲಿಗೆ ಕಡಿಮೆ ಆಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಟ್ ಆಗೋ ಥರ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೂ ಪ್ಯಾಂಟ್ ಅಷ್ಟೇ ತುಂಬ ದೊಡ್ಡದಾಗೇನು ಬಂದಿಲ್ಲ, ಕರೆಕ್ಟಾಗಿ ಬಂದಿದೆ. ಒಂದು ಸ್ವಲ್ಪ ಲೂಸ್ ಬಂದಿದ್ರೆ ಚೆನ್ನಾಗಿತ್ತು ಅಂತ ಅಂದ್ಕೊತೀನಿ. ಇದಕ್ಕೆಲ್ಲ ಇಲ್ಲೆಲ್ಲ ಸೈಡಲ್ಲಿ ಹೊಲಿಗೆ ಹಾಕ್ಸ್ಬೇಕು. ಇದಕ್ಕೆ ವೇಲ್ ಬಂದು ತುಂಬ ತೆಳು ಶಿಫಾನ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ತುಂಬ ತೆಳುವಾಗಿದೆ ವೇಲು. ಸರಿ, ಅಷ್ಟೊಂದೇನಿದು ಹೆವಿ ವೇಲ್ ಏನು ಕೊಟ್ಟಿಲ್ಲ, ಸುಮ್ಮನೆ ಒಂದು ಲೇಸ್ ಕೊಟ್ಬಿಟ್ಟು ಇದು ವೇಲ್ ಕೊಟ್ಟಿದ್ದಾರೆ ಅಷ್ಟೇ. ಈ ಡ್ರೆಸ್ಸು ಬಂದು ಇದು ಅಷ್ಟೇ 500 ಸಮಥಿಂಗು. ನೆಕ್ಸ್ಟ್ ಡ್ರೆಸ್ ಬಂದು ಲ್ಯಾವೆಂಡರ್ ಕಲರ್ದು ತೊಗೊಂಡೆ. ಕಂಪ್ಲೀಟ್ ಕಾಟನ್ ಇದು ಡ್ರೆಸ್ಸು. ಎಲ್ಲ ಹಾಕಿ ನೋಡಿದಾಗ ಎಲ್ಲ ಲೂಸ್ ಇದೆ, ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಟಿಚ್ ಹಾಕ್ಸ್ಲೇಬೇಕು. ಯಾಕಂದರೆ ಹೇಗೂ ನಾವು ಬಂದು ಬಳಕೆ ಬರೋದಕ್ಕೆ ಎಕ್ಸ್ಟ್ರಾ ಸ್ಟಿಚ್ ಹಾಕ್ಸ್ತೀವಿ. ಇನ್ನೊಂಚೂರು ಟೈಟ್ ಆಗೋ ಥರ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಲೇಸ್ ವರ್ಕ್ ಕೊಟ್ಟಿದ್ದಾರೆ. ಈ ಡ್ರೆಸ್ಸು ಬಂದು ಕಂಪ್ಲೀಟಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೀಟಾಗಿ ಹೆವಿ ವರ್ಕ್ ಇಲ್ಲದೆ ಈ ಕಲರ್ ಎಲ್ಲನೂ ಅಷ್ಟು ಚೆನ್ನಾಗಿತ್ತು. ಸೊ ಇದಕ್ಕೆ ಬಂದು ನಾರ್ಮಲ್ ಪ್ಯಾಂಟು, ಈ ಥರ ಪ್ಯಾಂಟ್ ಬಂದಿದೆ. ಇದೂ ಒಂದು ಸ್ವಲ್ಪ ಯಾಕೋ ಟೈಟ್ ಅಂತ ಅನ್ನಿಸ್ತು. ಅಂದರೆ ಅಷ್ಟೊಂದು ತುಂಬ ಫ್ರೀ ಆಗಿಲ್ಲ. ಯಾಕಂದರೆ ನನಗೆ ಮೇ ಬಿ ಅದೇ ಥರ ಫ್ರೀಯಾಗಿ ಯೂಸ್ ಮಾಡಿ ಆ ಥರ ಅನ್ನಿಸ್ತಿದೆಯೇನೋ. ಕರೆಕ್ಟಾಗಿದೆ, ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಮೇ ಬಿ ನಿಮ್ಗೆ ಏನಾದರೂ ಪ್ಯಾಂಟ್ ದೊಡ್ಡದು ಬೇಕು ಅಂದರೆ XXL ಆರ್ಡರ್ ಮಾಡ್ಕೊಳ್ಳಿ. ಡ್ರೆಸ್ಗೆ ಬಂದು ಎಕ್ಸ್ಟ್ರಾ ಒಂದೊಂದು ಹೊಲಿಗೆ ಹಾಕ್ಸ್ಕೊಬಿಡಿ. ಇದಕ್ಕೆ ಬಂದು ಸೇಮ್ ಶಿಫಾನ್ ಮೆಟೀರಿಯಲಲ್ಲೇ ವೇಲ್ ಕೊಟ್ಟಿದ್ದಾರೆ. ಸೇಮ್ ಲೇಸ್ ಕೊಟ್ಟು ಇದರಲ್ಲಿ ಏನು ವರ್ಕ್ ಬಂದಿದೆ ಅದನ್ನು ಇದರಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಈ ವೇಲ್ಗೆ ಮತ್ತು ಈ ಡ್ರೆಸ್ಗೆಲ್ಲನೂ ಅಷ್ಟು ಚೆನ್ನಾಗಿತ್ತು, ನಿಜವಾಗ್ಲೂ ಹಾಕ್ಕೊಳ್ಳೋದಕ್ಕೆ ಅಷ್ಟೇ ಚೆನ್ನಾಗಿತ್ತು. ನೆಕ್ಸ್ಟ್ ಡ್ರೆಸ್ ಬಂದು ಇದು. ಈ ಡ್ರೆಸ್ ಬಂದು ನನಗೆ ಮೀಶೋನಲ್ಲಿ ಶೋ ಆಗಿದ್ದು ಬಂದು ಪಿಂಕ್ ಕಲರು, ಡಾರ್ಕ್ ಪಿಂಕು. ಬಟ್ ಮನೆಗೆ ಬಂದಿರೋದು ಬಂದು ರೆಡ್ಡು. ಹೇಳಬೇಕು ಅಂದರೆ ಆ್ಯಕ್ಚುಲಿ ನನ್ನ ಹತ್ರ ರೆಡ್ ಕಲರ್ ಡ್ರೆಸ್ ಇಲ್ಲ, ಇರಲಿ ಪರವಾಗಿಲ್ಲ ಅಂತೇಳಿ ಸುಮ್ಮನೆ ಅದೇ ಕಾಂಪ್ರಮೈಸ್ ಆಗೋಂಥದ್ದೇನಿಲ್ಲ. ಚೆನ್ನಾಗಿತ್ತು ಬಟ್ಟೆ ಕ್ಲಾತ್ ಎಲ್ಲನೂ, ಅದಕ್ಕೆ ಇದನ್ನು ಇದು ಮಾಡಿದೆ. ಸೊ ಇದು ಬಂದು ಈ ರೀತಿ ಇದೆ. ಇದು ಅಷ್ಟೇ ಸ್ವಲ್ಪ ಲೂಸು. ಸೇಮ್ ಇದಕ್ಕೂ ಅಷ್ಟೇ ಹೊಲಿಗೆ ಹಾಕ್ಸ್ಬೇಕು. ಇದಕ್ಕೆ ನೆಕ್ ಈ ರೀತಿ ಬಂದಿದೆ. ಇದಕ್ಕೆ ಪ್ಯಾಂಟ್ ಬಂದು ಸೇಮ್ ಇದರಲ್ಲಿ ಏನು ಕೈಗೆ ಕೊಟ್ಟಿದ್ದಾರೆ ಲೇಸ್ ವರ್ಕು, ಅದ್ರ ಜೊತೆಗೆ ಈ ಥರದ್ದು ವೇಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡ್ರೆಸ್ ಬಂದು ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿರಲಿ ಅಂತ ಎಂಬ್ರಾಯ್ಡ್ರಿ ವರ್ಕ್ ಇರಲಿ ಅಂತೇಳಿ ಇದನ್ನು ಆರ್ಡರ್ ಮಾಡಿದೆ. ನನಗೆ ಆಲ್ಮೋಸ್ಟ್ ಈ ಕಲರ್ ಗ್ರೇ ಕಲರ್ ಎಲ್ಲ ತುಂಬ ಇಷ್ಟ. ಇದು ಪ್ಯಾಟ್ರನ್ ಚೆನ್ನಾಗಿತ್ತು, ವರ್ಕು ಚೆನ್ನಾಗಿತ್ತು. ಸ್ವಲ್ಪ ಜಾಸ್ತಿನೇ ಲೂಸ್ ಇದೆ, ಇದು ತುಂಬ ಲೂಸ್ ಇದೆ. ಹಂಗಾಗಿ ಇದನ್ನು ಅಷ್ಟೇ ಹೊಲಿಗೆ ಹಾಕಿಸ್ಬೇಕು. ಎಲ್ಲನೂ ಒಂಥರ ಕೊಕ್ಕರೆ ಡಿಸೈನು ಎಲ್ಲ ಎಂಬ್ರಾಯ್ಡ್ರಿ ವರ್ಕಲ್ಲಿ ಬಂದಿತ್ತು. ಇದು ನೋಡೋದಕ್ಕೆ ತುಂಬ ಸಿಂಪಲ್ ಆಗಿ ಕಾಣಿಸುತ್ತೆ, ಬಟ್ ಚೆನ್ನಾಗೇ ಇತ್ತು. ಇದು ಡ್ರೆಸ್ ಹಾಕೊಂಡಾಗ ಲೂಸ್ ಇದೆ. ಇದಕ್ಕೆ ಬಂದು ಸೇಮ್ ಕಲರ್ ಪ್ಯಾಂಟ್ ಕೊಟ್ಟಿದ್ದಾರೆ. ಇದು ಪರವಾಗಿಲ್ಲ, ಪ್ಯಾಂಟ್ ಅಷ್ಟು ಚಿಕ್ಕದಾಗಿ ಏನಿಲ್ಲ, ಓವರ್ ಆಲ್ ದೊಡ್ಡದಾಗೇ ಇದೆ. ಇದಕ್ಕೆ ವೇಲ್ ಬಂದು ಇದೇನು ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ಅದ್ರದ್ದು ಪ್ರಿಂಟೆಡ್ ವರ್ಷನ್ ಇದು, ಅದನ್ನ ವೇಲಾಗಿ ಕೊಟ್ಟಿದ್ದಾರೆ ದುಪ್ಪಟ್ಟ ಥರ. ಒಟ್ಟು ಟೋಟಲು ನಾನು ನಿಮ್ಗೀಗ 7 ಡ್ರೆಸ್ಸು ತೋರಿಸಿದ್ದೀನಿ. ಇದು ನಾನು ಮೀಶೋನಲ್ಲಿ ಆರ್ಡರ್ ಮಾಡಿದ್ದು, ನನ್ನ ಸ್ವಂತ ದುಡ್ಡು ಕೊಟ್ಟಿರೋದು. ನಾನು ಬಿಲ್ ಸಮೇತ ನಿಮಗೆ ಶೋ ಮಾಡ್ತೀನಿ. ಯಾಕಂದರೆ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋನೋ ಇಲ್ಲ ಕಮಿಷನ್ಗೆ ಮಾಡ್ತಾರೋ ವಿಡಿಯೋನೋ ಅಲ್ಲ. ಇದು ಇವಾಗ ನಾನು ಕಮ್ಮಿ ರೇಟಲ್ಲಿ ತೊಗೊಂಡಿರೋಂಥ ಕುರ್ತೀಸು, ಕಮ್ಮಿಯಾಗಿ ಮನಿ ಸೇವಿಂಗ್ ಟಿಪ್ಸ್ ವೀಡಿಯೋಸ್ ಹಾಕಿದ್ಮೇಲೆ ಇದನ್ನೆಲ್ಲ ನಾನು ಹೇಳಲೇಬೇಕು. ಕಮ್ಮಿ ಇದೆ ರೇಟು. ಇದೆಲ್ಲ ಅಂಗಡಿಗೆ ಹೋಗಿ ತೊಗೊಂಡ್ರೆ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ ನೀವು ತೊಗೊಳ್ಳಿ. ನಾನು ನಿಮಗೆ ಶೋ ಮಾಡ್ತೀನಿ ಸ್ಕ್ರೀನ್ ರೆಕಾರ್ಡ್ ವೀಡಿಯೋದಲ್ಲಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಬಟ್ ಏನೇ ರೆಡಿಮೇಡ್ ಡ್ರೆಸ್ಗಳು ತೊಗೊಂಡ್ರು ಎಕ್ಸ್ಟ್ರಾ ಸ್ಟಿಚ್ ಹಾಕ್ಸ್ಲೇಬೇಕು. ಒಂದು ಸ್ವಲ್ಪ ರಿಪೇರಿ ವರ್ಕ್ ಇರುತ್ತೆ, ನೋಡ್ಕೊಳ್ಳಿ ಅಷ್ಟೇ. ಟೇಕ್ ಕೇರ್, ಬಾಯ್.